ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸುವವನಾಗಿದ್ದೇನೆ. ಈ ಸಮಯದಲ್ಲಿಯೂ ಸಹ ನಾವು ಆತ್ಮಿಕ ಬೆಳವಣಿಗೆ ಕುರಿತಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಕಳೆದ ದಿನಗಳಲ್ಲಿ, ವಾರಗಳಲ್ಲಿ ನಾವು ಆತ್ಮಿಕ ಬೆಳವಣಿಗೆಯನ್ನು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಶಿಶು ಅವಸ್ಥೆ ಮತ್ತು ಮಕ್ಕಳ ಅವಸ್ಥೆ ಅದನ್ನು ನಾವು ನೋಡಿದ್ದೀವಿ. ಈಗ ಮುಂದುವರೆದು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು ಮಕ್ಕಳ ಅವಸ್ಥೆಯಲ್ಲಿ ನಾವು ನೋಡಿದಾಗ ಪವಿತ್ರಾತ್ಮನ ಒಳ ತುಂಬುವಿಕೆ, ಪವಿತ್ರಾತ್ಮನ ಹೊರ ಸುರಿಯುವಿಕೆ. ಸೊ ಈ ವಿಚಾರದಲ್ಲಿ ನಾವು ಧ್ಯಾನಿಸಿದ್ದೇವೆ. ಎಷ್ಟು ಅವಶ್ಯಕವಾದದ್ದು ಎಂಬುದನ್ನು ನಾವು ನೋಡಿದ್ದೇವೆ. ಆ ಒಳ ತುಂಬುವಿಕೆಗೂ ಹೊರ ಸುರಿವಿಕೆಗೂ ಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು, ಪವಿತ್ರಾತ್ಮನಿಗೆ ನಾವು ಹೇಗೆ ನಮ್ಮನ್ನು ಸಮರ್ಪಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಖಂಡಿತವಾಗಿಯೂ ಆ ಸಂದೇಶ ನಿಮಗೆ ಆಶೀರ್ವಾದಕರವಾಗಿತ್ತೆಂದು ನಾನು ನಂಬ್ತೇನೆ. ಮುಂದುವರೆದು ನಾವು ಧ್ಯಾನಿಸೋಣ. ಈಗ 3ನೇ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಶಿಶುವವಸ್ಥೆ, ಮಕ್ಕಳಾವಸ್ಥೆ, 3ನೇದಾಗಿ ಯವನಾವಸ್ಥೆ. ಈ ಯವನಾವಸ್ಥೆ ಕುರಿತಾಗಿ ನಾವು ಧ್ಯಾನಿಸೋಣ. ಆದಿಕಾಂಡ 9ನೇ ಅಧ್ಯಾಯದಲ್ಲಿ ಹೀಗೆ ಪ್ರಾರಂಭವಾಗ್ತದೆ. ನಾವು ಓದೋಣ. ಅನಂತರ ದೇವರು, ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣ ನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿಯೆಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು, ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿ ಪ್ರಕಾರ ಬೀಜವುಳ್ಳ ಕಾಯಿಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 3ನೆಯ ದಿನವಾಯಿತು. ಪ್ರಿಯರಲ್ಲಿ, ನಾವು ನೋಡುವಾಗ ದೇವರು ಈ ಭೂಮಿಯಲ್ಲಿ 2 ಭಾಗಗಳನ್ನ ಮಾಡೋದು ನಾವು ನೋಡ್ತೀವಿ. ಆಕಾಶ ಕೆಳಗಿರ್ತಕ್ಕಂಥ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ. ಹಿಂದೆ ನಾವು ನೋಡಿದ್ವಿ, ಮೇಲಣ ನೀರು, ಕೆಳಗಡ ನೀರು. ನೀರನ್ನ ಮಾತ್ರ ಬೇರ್ಪಡಿಸಿದ್ದಾರೆ. ಹಾಗಿದ್ರೆ ನೀರು ಎಲ್ಲ ಕಡೆಗಳು ಆವರಿಸ್ಕೊಂಡಿತ್ತು, ಭೂಮಿ ಎಲ್ಲ ಆವರಿಸಿಕೊಂಡಿತ್ತು, ಎಲ್ಲ ಭಾಗದಲ್ಲಿ ಆ ನೀರಿದೆ. ಹಾಗಿದ್ರೆ ಈಗ ದೇವರು ಅದನ್ನು 2 ಭಾಗವಾಗಿ ಬೇರ್ಪಡಿಸೋದು ನಾವು ನೋಡಿದ್ವಿ. ಅದಾದ ನಂತರ ಇಲ್ಲಿ ಭೂಮಿಯಲ್ಲಿರ್ತಕ್ಕಂಥ ನೀರನ್ನು ಒಂದು ಭಾಗಕ್ಕೆ ತಂದು ಮಿಕ್ಕ ಭಾಗವನ್ನು ಒಣನೆಲ ಎಂಬುದಾಗಿ ಕರೀತಾ ಇದ್ದಾರೆ. ನಾವು ಭೂಮಿಯ ವಿಚಾರದಲ್ಲಿ ನಾವು ನೋಡುವಾಗ 75 ಭಾಗ ನೀರಿನಿಂದಲೂ 25 ಭಾಗ ಭೂಮಿಯಿಂದಲೂ ಇರತಕ್ಕಂಥ, ಅಂದರೆ ಮಣ್ಣಿರ್ತಕ್ಕಂಥ ಸ್ಥಳ, ಅದು ಭೂಮಿ ಇರುವಂಥ ಒಂದು ಸ್ಥಳವಾಗಿ ನಾವು ನೋಡ್ತೇವೆ. ಹೀಗಿರುವಾಗ ಇಲ್ಲಿ ಬೇರ್ಪಡುವಿಕೆ ಆಗ್ತಾ ಇದೆ ಇಲ್ಲಿಯೂ ಸಹ. ಹೀಗೆ ಇಲ್ಲಿ ನಾವು ನೋಡ್ತೇವೆ. ಈ 3ನೇ ಹಂತದಲ್ಲಿ ಯವನಾವಸ್ಥೆ ಅಂತ ಅನ್ನುವಾಗ ಗಮನಿಸಬೇಕಾದ ಒಂದು ವಿಷಯ, ಈ ಪ್ರಪಂಚದಲ್ಲಿ ಅನೇಕ ಕೋಟಿ ಜನಗಳಿದ್ದಾಗ್ಯೂ ದೇವರು ನಮ್ಮನ್ನು ಆರಿಸಿ ತೆಗೆದಿದ್ದಾರೆ, ನಮ್ಮನ್ನು ಪ್ರತ್ಯೇಕಪಡಿಸಿದ್ದಾರೆ. ಇಲ್ಲಿ ಬೇರ್ಪಡಿಸಿದಂಥ ವಿಷಯಗಳಿಗೆ ದೇವರ ಹೆಸರನ್ನು ಕೂಡ ಕೊಡ್ತಾರೆ. ಒಣನೆಲ ಮತ್ತು ಸಮುದ್ರ. ದೇವರು ಒಣನೆಲಕ್ಕೆ ಭೂಮಿಯೆಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಸೊ ಈಗ 2 ಬೇರ್ಪಡುವುದನ್ನು ನಾವು ನೋಡ್ತೀವಿ, ಭೂಮಿ ಮತ್ತು ಸಮುದ್ರ. ಭೂಮಿ ಅಧಿಕವಾಗಿದೆಯಾ ಅಂತ ಅಂದರೆ ಇಲ್ಲ, ಅದು 25 ಭಾಗವದೆ. ಇದರಲ್ಲಿ ಅಧಿಕವಾಗಿರತಕ್ಕಂಥದ್ದು ಯಾವುದು ಭೂಮಿಯ ಮೇಲೆ ಅಂದರೆ ನೀರೇ ಅಧಿಕವಾಗಿರೋದನ್ನು ನಾವು ನೋಡ್ತೀವಿ. ಹಾಗಿದ್ರೆ ಈ ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ, ಅನೇಕ ಜನರಿದ್ದಾರೆ, ಆದರೆ ದೇವರು ಕೆಲವರನ್ನು ಮಾತ್ರ ಆರಿಸಿಕೊಂಡಿದ್ದಾರೆ. ಈ ಭೂಮಿಯಲ್ಲಿ ದೇವರು ಅಲ್ಲಿ ಕೆಲವು ಸಂಗತಿಗಳನ್ನ ಬೆಳೀಲಿಕ್ಕಾಗಿ ಹೇಳ್ತಿದ್ದಾರೆ. ದೇವರು ಒಣನೆಲಕ್ಕೆ ಭೂಮಿಯೆಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜ ಉಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಈಗ ಇಲ್ಲಿ ನಾವು ನೋಡುವಾಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ಒಣನೆಲದಲ್ಲಿ ಒಂದು ಫಲ ಬರಬೇಕು. ಆ ಒಣನೆಲದಲ್ಲಿ ಫಲ ಬರಬೇಕು. ಅದು ನಾವು ನೋಡ್ತೀವಿ, 3 ರೀತಿಯಾದ ಫಲಗಳನ್ನ ಬಿಡೋದನ್ನು ನೋಡ್ತೀವಿ. ಹುಲ್ಲುಗಳು ಬೆಳಿಬೇಕು, ಕಾಯಿಪಲ್ಯ ಅಂತ ಹೇಳಿದ್ರೆ ವೆಜಿಟೇಬಲ್ಸ್, ತರಕಾರಿಗಳು ಬೆಳಿಬೇಕು. ಅದರಲ್ಲೂ ಕೆಲವು ತರಕಾರಿಗಳು ಎಂಥ ತರಕಾರಿಗಳಾಗಿರ್ಬೇಕಂತ ಹೇಳಿದ್ರೆ ಬೀಜವುಳ್ಳ ತರಕಾರಿಗಳು, ಕಾಯಿಪಲ್ಯಗಳು ಬೆಳಿಬೇಕು.
ಮತ್ತು ಅದು ಮಾತ್ರ ಅಲ್ಲ, ಬೀಜ ಉಳ್ಳ ಹಣ್ಣಿನ ಮರಗಳು ಕೂಡ ಅಲ್ಲಿ ಬೆಳಿಬೇಕು. ಜಾತಿ ಜಾತಿಗನುಸಾರವಾದ ಬೀಜ ಉಳ್ಳ ಹಣ್ಣುಗಳು ಬೆಳಿಬೇಕು. ನಾವು ನೋಡಿದ್ರೆ 3 ರೀತಿಯಾದ ಫಲ. ಇದನ್ನೇ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿಯೂ ಕೂಡ ನಾವು ನೋಡ್ತೀವಿ. 3 ರೀತಿಯಾದಂಥ ಫಲ ಕೊಡ್ತದೆ ಆ ಭೂಮಿ. ಆ ಒಳ್ಳೆ ನೆಲದಲ್ಲಿ ಬೀಜ ಬಿತ್ತಲ್ಪಟ್ಟಾಗ ಕೆಲವು ಬೀಜವು 30ರಷ್ಟು, ಕೆಲವು ಬೀಜವು 60ರಷ್ಟು, ಇನ್ನು ಕೆಲವು 100ರಷ್ಟು ಎಂಬುದಾಗಿ ಹೇಳಲ್ಪಟ್ಟದೆ. ಸೊ ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಾವು ಸಹ ನಮ್ಮಿಂದಲೂ ಸಹ ಆರಿಸಿಕೊಳ್ಳಲ್ಪಟ್ಟ ನಮ್ಮಿಂದಲೂ ದೇವರು ಫಲವನ್ನು ಅಪೇಕ್ಷಿಸುವವರಾಗಿದ್ದಾರೆ. ಇದನ್ನೇ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ನಾವು ಸತ್ಯವೇದನ 15ನೇ ಅಧ್ಯಾಯದ ಕಡೆಗೆ ನಾವು ತಿರುಗಿಸಿಕೊಳ್ಳೋಣ. ಇಲ್ಲಿ ಹೀಗೆ ಬರೆಯಲ್ಪಟ್ಟದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಇಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನು ಆರಿಸಿಕೊಂಡದ್ದೇ ಫಲ ಕೊಡುವುದಕ್ಕಾಗಿ. ಇಲ್ಲಿ ದೇವರು ನಾವು ಎಲ್ಲರೂ ಕೂಡ 100ಕ್ಕೆ 100 ಭಾಗ ಫಲ ಕೊಡುವುದಕ್ಕಾಗಿ ಆತ ಅಪೇಕ್ಷಿಸ್ತಿಲ್ಲ. ನಮಗೆ ಕೊಡಲ್ಪಟ್ಟಂಥ ಆ ಸಾಮರ್ಥ್ಯಕ್ಕೆ ತಕ್ಕ ಫಲವನ್ನು ನಾವು ಕೊಡುವವರಾಗಬೇಕು. ಇದನ್ನೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಲಿ. ಹಾಗಿದ್ರೆ ಆತನಿಗೆ ಆದಂತಹ ಒಂದು ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾನೆ. ಆತನಿಗೆ ಆದಂತಹ ಒಂದು ಸಾಮರ್ಥ್ಯ, ವಿಶ್ವಾಸ ಬಲ, ಮೆಷರ್ ಆಫ್ ಫೇತ್ ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದೇ ರೀತಿಯಾದ ಸಾಮರ್ಥ್ಯವಿಲ್ಲ, ಬೇರೆ ಬೇರೆ ರೀತಿಯಾದ ಸಾಮರ್ಥ್ಯಗಳದೆ. ಇಲ್ಲ ನೋಡುವಾಗ ಭೂಮಿಯಲ್ಲಿ ಬೇರೆ ಬೇರೆ ರೀತಿಯಾದ ಫಲಗಳನ್ನ ನಾವು ನೋಡ್ತೀವಿ. ಹುಲ್ಲು ನಾವು ನೋಡುವಾಗ ಮೊದಲನೇ ವಿಷಯದಲ್ಲಿ ಹುಲ್ಲನ್ನು ನಾವು ನೋಡುವಾಗ ಅದು ಕೂಡ ಒಂದು ಫಲವೇ. ಭೂಮಿ ಮೇಲೆ ಹುಲ್ಲು ಬೆಳೀದೇ ಇದ್ದರೆ ಅನೇಕ ನಷ್ಟಗಳಾಗ್ತದೆ. ಹುಲ್ಲು ಕೂಡ ಒಂದೇ ರೀತಿಯಾದ ಹುಲ್ಲುಗಳಿಲ್ಲ, ಅನೇಕ ರೀತಿಯಾದ ಹುಲ್ಲುಗಳನ್ನ ನಾವು ನೋಡ್ತೀವಿ. ಹುಲ್ಲಿನಿಂದ ಆಗುವ ಲಾಭವೇನು ಅಂತ ಅನ್ನುವಾಗ, ಕಾಡು ಪ್ರದೇಶಗಳಲ್ಲಿ ಅಥವಾ ನಾಡಲ್ಲಿ ಹುಲ್ಲು ಬೆಳೆಯದಿದ್ದರೆ ಏನಾಗ್ತದೆ, ಮಳೆ ಬಂದಾಗ ಮಣ್ಣು ಸವೆದು ನೀರಿನೊಂದಿಗೆ ಮಿಶ್ರವಾಗಿ ಅದು ಹಳ್ಳಗಳಲ್ಲಿ ತುಂಬುತ್ತದೆ. ಹಳ್ಳಗಳಿಂದ ನೀರು ಹಳ್ಳದ ಕಡೆಗೆ ಹೋಗಿ ಅದು ಹೊಳೆಯ ಒಳಗೆ ಹೋಗ್ತದೆ, ನದಿಗಳ ಒಳಗೆ ಸೇರ್ತದೆ. ನದಿಯಿಂದ ಅದು ಕೆರೆ, ಕಟ್ಟೆ, ಕಾಲುವೆಗಳಲ್ಲಿ ಅದು ತುಂಬಿಕೊಳ್ತದೆ. ಈ ಕಾಲಕ್ರಮೇಣ ಏನಾಗುತ್ತೆ, ನೀರಿನಿಂದ ಮಿಶ್ರವಾದ ಆ ಮಣ್ಣು ಆ ಕೆರೆ, ಕಟ್ಟೆ, ಕಾಲುವೆಗಳಲ್ಲಿ ಅದು ಕೆಳಗಡೆ ಇಳಿಯುತ್ತೆ. ನಂತರ ನೀರು ಮೇಲೆ ಇರೋದನ್ನು ನಾವು ಕಾಣ್ತೀವಿ. ಈಗ ಮಣ್ಣು ಹೆಚ್ಚಾಗಿ ಆ ಒಂದು ಡ್ಯಾಮ್ಗಳ ಒಳಗಡೆ, ಕಟ್ಟೆಗಳ ಒಳಗಡೆ, ಕೆರೆಗಳ ಒಳಗಡೆ ತುಂಬಿಕೊಳ್ಳುವಾಗ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ನೀರಿನ ಪ್ರಮಾಣ ಕಡಿಮೆ, ಕೆಳಗಡೆ ಮಣ್ಣಿನ ಪ್ರಮಾಣ ಅಧಿಕ ಆಗ್ತದೆ. ಹಾಗೆಂದ ನೀರಿನ ಕೊರತೆ ಉಂಟಾಗುವ ಸಾಧ್ಯತೆ ಅಧಿಕವಾಗಿದೆ. ಅದಕ್ಕಾಗಿಯೇ ನಾವು ನೋಡುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಜಿಂಕೆಯ ಸಂತತಿಯನ್ನು ಕಾಪಾಡ್ರಿ ಎಂಬುದಾಗಿ ನಾವು ಹೆಚ್ಚು ನೋಡೋದಿಲ್ಲ, ಹುಲಿಯನ್ನು ಕಾಪಾಡ್ರಿ, ಸೇವ್ ಟೈಗರ್ಸ್ ಅನ್ನೋವಂಥ ಪದಗಳನ್ನ ಜಾಸ್ತಿ ನೋಡ್ತೀವಿ. ಯಾಕಂದರೆ ಒಂದು ಜಿಂಕೆ ಮರಿ ಹಾಕಿದ್ರೆ ಅನೇಕ ಮರಿಗಳನ್ನ ಹಾಕ್ತದೆ. ಜಿಂಕೆ ಕಾಡಿನಲ್ಲಿ ಅಧಿಕ ಆದರೆ ಕಾಡಲ್ಲಿರ್ತಕ್ಕಂಥ ಹುಲ್ಲೆಲ್ಲ ಖಾಲಿ ಆಗ್ತದೆ. ಹುಲ್ಲು ಖಾಲಿ ಆದರೆ ಆ ಮಣ್ಣು ಏನಾಗುತ್ತೆ, ಸವೆತಕ್ಕೊಳಗಾಗಿ ಡ್ಯಾಮ್ನಲ್ಲಿ ತುಂಬಿಕೊಳ್ತದೆ, ನೀರಿನ ಪ್ರಮಾಣ ಕಡಿಮೆ ಆಗ್ತದೆ, ನೀರಿನ ಕೊರತೆ, ಅಭಾವ ಉಂಟಾಗ್ತದೆ. ಸೊ ಹಾಗಿರೋದ್ರಿಂದ ಇಲ್ಲಿ ಹುಲ್ಲಿನ ಪ್ರಾಮುಖ್ಯತೆ ಅಧಿಕವಾಗಿ ಇದೆ. ಅನೇಕ ಪ್ರಾಣಿಗಳಿಗೆ ಒಳ್ಳೆ ಆಹಾರವೂ ಸಹ ಆಗಿದೆ. ಸೊ ಹಾಗಿರೋದ್ರಿಂದ ಹುಲ್ಲಿಗೂ ಕೂಡ ಒಂದು ಏನಂತ ಹೇಳ್ಬೋದು, ಅದರದೇ ಆದ ಪ್ರಾಮುಖ್ಯತೆ ಅದೇ. ಸರಿ, ಈಗ ಮುಂದಿನ ಒಂದು ಫಲವನ್ನು ನೋಡೋಣ. ಎರಡನೇದಾಗಿ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ. ಕಾಯಿ ಪಲ್ಯ, ವೆಜಿಟೇಬಲ್ಸ್ ಅಥವಾ ತರಕಾರಿಗಳು ಬೆಳಿಬೇಕು. ಇದ್ರದ್ದು ಕೂಡ ಪ್ರಾಮುಖ್ಯತೆ ಇದೆ. ತರಕಾರಿಗಳೆಲ್ಲ ಬೆಳಿಲಿಕ್ಕೆ ಆಲ್ಮೋಸ್ಟ್ ಒಂದು 3ರಿಂದ 4, 5 ತಿಂಗಳ ಒಳಗೆ ಕೆಲವು ತರಕಾರಿಗಳೆಲ್ಲ ಬೆಳೀತವೆ. ಒಂದು ಗಿಡ 3ರಿಂದ 4 kg ತರಕಾರಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಟೊಮೊಟೊ ಗಿಡ 3ರಿಂದ 4 kg ಅಥವಾ 5 kg ಒಳಗಡೆ ಅದು ತರಕಾರಿ ಟೊಮೊಟೊನ ಕೊಡ್ಬೋದು. ಆದರೆ ಅದಕ್ಕೆ ಆದ ಪೀರಿಯಡ್ ಇದೆ, ಅದಕ್ಕೆ ಆದಂಥ ಪ್ರಮಾಣ ಇದೆ, ಅದಕ್ಕೆ ಆದ ಸಾಮರ್ಥ್ಯ ಇದೆ, ಅದಷ್ಟೇ. ಅದರಿಂದ ಇನ್ನೂ ಅಧಿಕವಾಗಿ ನಾವು ಅಪೇಕ್ಷಿಸೋದರೆ ಅದನ್ನು ಕೊಡೋಕ್ಕಾಗೋದಿಲ್ಲ. ಹಾಗೆ ಪ್ರಿಯರೇ, ದೇವರು ನಮ್ಮಿಂದಲೂ ಕೂಡ ಕೆಲವು
ನಮ್ಮಲ್ಲಿ ಇಷ್ಟೇ ಪ್ರಮಾಣ ಕೊಡ್ಬೇಕಂತ ಕೇಳ್ತಿಲ್ಲ, ಅದು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಪ್ರತಿಫಲವನ್ನು, ಸಾಮರ್ಥ್ಯಕ್ಕೆ ತಕ್ಕ ಫಲವನ್ನು ಕೊಡಬೇಕಂತ ದೇವರು ಬಯಸುವವರಾಗಿದ್ದಾರೆ. ಸೊ ಅದು ಮಾತ್ರ ಅಲ್ಲ, ಮೂರನೇದಾಗಿ ನಾವು ನೋಡುವಾಗ ಇಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಆ ಭೂಮಿ ಇನ್ನೊಂದು ರೀತಿಯಾದ ಫಲ ಕೊಡಬೇಕು. ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ. ಬೀಜ ಉಳ್ಳ ಹಣ್ಣಿನ ಮರಗಳು, ಇದು ಪ್ರಾರಂಭದಲ್ಲಿ ನೋಡಿದಾಗೆ ಹುಲ್ಲಿನಂತೆಯೂ ಅಲ್ಲ, ಇದು ಆ ಒಂದು ಕಾಯಿಪಲ್ಯದಂತೆಯೂ ಅಲ್ಲ, ಇದು ವ್ಯತ್ಯಾಸಕರವಾದದ್ದು. ಒಂದು ಮರ ಹಣ್ಣನ್ನು ಬಿಡುವುದಾದರೆ ಅನೇಕ ಕೆಜಿ ಅಥವಾ ಕ್ವಿಂಟಾಲ್, ಟನ್ ಕೂಡ ಕೊಡ್ಬೋದು, ನಮಗೆ ಗೊತ್ತಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಆದ ಹಣ್ಣುಗಳನ್ನ ಬಿಡಲಿಕ್ಕೆ ಸಾಧ್ಯ. ಒಂದು ಮಾವಿನ ಹಣ್ಣಿನ ಮರ ಎಷ್ಟೋ ಕೆಜಿ ಮಾವಿನ ಹಣ್ಣನ್ನು ಕೊಡಲಿಕ್ಕೆ ಸಾಧ್ಯ. ಅದು ಒಂದೇ ಸರಿ ಕೊಡೋಕ್ಕಾಗುತ್ತಾ ಅಂದರೆ ಅದು ತಿರುಗಿ ಪ್ರತಿ ಕಾಲದಲ್ಲಿ ಅದು ಮಾವಿನ ಹಣ್ಣನ್ನು ಕೊಡ್ತಾನೇ ಇರುತ್ತೆ. ಸೊ ಹಾಗೆ ದೇವರು ನಮ್ಮಿಂದಲೂ ಕೂಡ ಅದನ್ನು ಬಯಸುವವರಾಗಿದ್ದಾರೆ. ದೇವರಿಗೆ ಅಧಿಕವಾಗಿ ನಾವು ಫಲ ಕೊಡಬೇಕಾಗಿದೆ. ಇದನ್ನೇ ಯೌವನಾವಸ್ಥೆ ಎಂಬುದಾಗಿ ಹೇಳಲ್ಪಡುತ್ತೆ. ನಾವು ಕ್ರೈಸ್ತನಲ್ಲಿ ಯೌವನಾವಸ್ಥೆಗೆ ಬರುವುದಾದರೆ, ನಾವು ಯೌವನಾವಸ್ಥೆಯಲ್ಲಿ ಇರುವುದಾದರೆ ನಾವು ಫಲ ಕೊಡುವವರು. ದೇವರು ಬಯಸುವಂತೆ ಅದು 30ರಷ್ಟೋ, ಅದು 60ರಷ್ಟೋ, ಅಥವಾ ಅದು 100ರಷ್ಟೋ ನಾವು ಫಲ ಕೊಡಲೇಬೇಕಾಗಿದೆ. ದೇವರು ಇಷ್ಟೇ ಕೊಡ್ಬೇಕಂತ ಹೇಳ್ತಿಲ್ಲ, ಆದರೆ ಫಲ ಕೊಡ್ಬೇಕಂತ ಹೇಳ್ತಿದ್ದಾನೆ. ಫಲ ಕೊಡಲೇಬೇಕು. ಆ ಒಳ್ಳೆ ನೆಲದಲ್ಲಿ ಬಿತ್ತಲ್ಪಟ್ಟ ಬೀಜ ಏನಾಯ್ತು, ಕೆಲವು 30ರಷ್ಟು, 60ರಷ್ಟು, 100ರಷ್ಟು ಕೊಡ್ತು. ಹಾಗಿದ್ರೆ ನಾವು ಕೂಡ ಅಷ್ಟೇ, ನಾವು ಕರ್ತನಿಗೆ ಫಲ ಕೊಡುವವರಾಗಬೇಕು. ಯಾವ ರೀತಿಯಾದ ಫಲ? ನಾವು ಸತ್ಯವೇದದಲ್ಲಿ ನೋಡೋದಾದ್ರೆ ಬೇರೆ ಬೇರೆ ರೀತಿಯಾದ ಫಲಗಳು ಅವೇ. ಅದರಲ್ಲಿ ಮುಖ್ಯವಾಗಿ ಪ್ರೀತಿ ಅನ್ನುವಂಥ ಫಲವನ್ನು ನಾವು ಕೊಡುವವರಾಗಬೇಕು. ವಿ ಮಸ್ಟ್ ಬೇರ್ ಫ್ರೂಟ್ ಕಾಲ್ಡ್ ಲವ್. ಪ್ರೀತಿ ಎಂಬಂಥ ಫಲವನ್ನು ನಾವು ಕೊಡುವವರಾಗಬೇಕಂತ ದೇವರು ಬಯಸ್ತಾನೆ. ಇದನ್ನೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಇದನ್ನು ನೋಡ್ತೇವೆ. ಆದರೆ ಪವಿತ್ರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಸೊ ಈ ಫಲವನ್ನು ಕೊಡುವವರಾಗಬೇಕಂತ ಕರ್ತನು ಬಯಸುವವನಾಗಿದ್ದಾನೆ. ನಾವು ಯಾರೇ ಆಗಲಿ ನಾವು ಫಲ ಕೊಡುವವರಾಗಬೇಕು. ಸ್ಥಾನಿಕನಾದ ಯೋಹಾನನು ಕೂಡ ಇದೇ ರೀತಿಯಲ್ಲಿ ಹೇಳ್ದ. ಅನೇಕರು ಸ್ಥಾನಿಕನಾದ ಯೋಹಾನನ ಬಳಿ ದೀಕ್ಷಾ ಸ್ಥಾನಕ್ಕಾಗಿ ಬಂದಿದ್ದಾರೆ. ಆದರೆ ಸ್ಥಾನಿಕನಾದ ಯೋಹಾನ ಅವರನ್ನು ನೋಡಿ ಹೇಳ್ತಾನೆ, ಎಲೈ ಸರ್ಪ ಜಾತಿಯವರೇ, ನೀವು ದೇವರ ಕಡೆ ತಿರುಗಿಕೊಂಡಿದ್ದೀರಿ ಅನ್ನೋದಕ್ಕೆ ತಕ್ಕ ಫಲದಿಂದ ತೋರಿಸ್ರಿ, ತಕ್ಕ ಫಲ ತೋರಿಸ್ರಿ. ಫಲ ಕೊಡದ ಪ್ರತಿ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಎಂಬುದಾಗಿ ಆತ ಹೇಳ್ತಾನೆ. ಆತನ ಫಲ ಕೊಡಬೇಕೆಂದು ಬಯಸುವ ಕರ್ತನು. ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗುವಂತ ದಾರಿಯಲ್ಲಿ ಆ ಒಂದು ಅಂಜೂರ ಮರವನ್ನು ನೋಡಿ ಆ ಮರದಲ್ಲಿ ಹಣ್ಣನ್ನು ಹುಡುಕಿದ. ಅದು ಫಲ ಕಾಲವಲ್ಲ, ಅದು ಅಂಜೂರದ ಕಾಲವಲ್ಲ, ಆದರೂ ಕೂಡ ಆ ಮರದಲ್ಲಿ ಹಣ್ಣನ್ನು ಹುಡುಕಿದ್ದಾನೆ. ಆ ಮರದಲ್ಲಿ ಒಂದು ಹಣ್ಣು ಕೂಡ ಸಿಗದೇ ಇದ್ದಿದ್ದರಿಂದ ಯೇಸು ಆ ಮರವನ್ನು ಶಪಿಸಿದನು. ಹಾಗಿದ್ರೆ ಪ್ರಿಯರೇ, ಇಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದೇನು? ಸೀಸನ್ ಅಥವಾ ಅನ್ಸೀಸನ್ ಆಗಿದ್ದರೂ ಸರಿ ನಾವು ಫಲ ಕೊಡುವವರಾಗಬೇಕು. ಸೀಸನ್ ಅಲ್ಲಾಗಿರ್ಬೋದು, ಅನ್ಸೀಸನ್ ಅಲ್ಲಾಗಿರ್ಬೋದು, ಎಲ್ಲ ಕಾಲಗಳಲ್ಲಿಯೂ ನಾವು ಫಲ ಕೊಡುವವರಾಗಬೇಕು. ಎಲ್ಲ ಸಮಯದಲ್ಲಿಯೂ ನಾವು ಪ್ರೀತಿ ಅನ್ನುವಂಥ ಫಲವನ್ನು ಕೊಡುವವರಾಗಬೇಕಾಗಿದೆ. ಈ ಪ್ರೀತಿಯನ್ನೋ ಫಲದಲ್ಲಿ ಅನೇಕ ವಿಚಾರಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಪ್ರೀತಿಯು ಸಂತೋಷವುಳ್ಳದು, ಪ್ರೀತಿ ಸಮಾಧಾನವುಳ್ಳದು, ಪ್ರೀತಿ ದೀರ್ಘಶಾಂತಿ ಉಳ್ಳದು, ಪ್ರೀತಿ ದಯ ಉಳ್ಳದು, ಪ್ರೀತಿ ಉಪಕಾರ ಮಾಡ್ತದೆ, ಪ್ರೀತಿ ನಂಬಿಕೆ ಉಳ್ಳದು, ಪ್ರೀತಿ ಸಾಧುತ್ವದಿಂದ ಇರ್ತದೆ, ಪ್ರೀತಿ ಶಮೆದಮೆ ಉಳ್ಳದು. ಸೊ ಇಂಥವುದೇ ಪ್ರೀತಿಯಿಂದ ಈ ಫಲಗಳೆಲ್ಲ ಹಾಗೆ ಬರ್ತದೆ. ಸೊ ನಾವು ಒಂದು ಫ್ರೂಟ್ನ ತೆಗೆದುಕೊಳ್ಳೋದಾದರೆ, ಫ್ರೂಟ್ನಲ್ಲಿ ಒಂದು ಹಣ್ಣಿನಲ್ಲಿ ಅನೇಕ ಭಾಗಗಳಿದೆ. ಹಣ್ಣಿನಲ್ಲಿ ಒಂದು ವಾಸನೆ ಇದೆ, ಫ್ರಾಗ್ರೆನ್ಸ್. ಅದರ ಮೇಲೆ ಒಂದು ಸಿಪ್ಪೆ ಇದೆ, ಅದರೊಂದು ಟೇಸ್ಟ್ ಇದೆ, ಅದರಲ್ಲಿ ಎನರ್ಜಿ ಇದೆ, ಅದರೊಂದು ಕಲರ್ ಇದೆ. ಸೊ ಈ ರೀತಿಯಲ್ಲಿ ಅನೇಕ ವಿಚಾರಗಳು ಆ ಹಣ್ಣಿನ ಒಳಗಡೆ ಇದೆ. ನಾವು ಈ ರೀತಿಯಾದ ಫಲವುಳ್ಳ ಜೀವಿತವನ್ನು ಜೀವಿಸಬೇಕಂತ ಕರ್ತನು ಬಯಸುವವನಾಗಿದ್ದಾನೆ. ಇದನ್ನೇ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯ ಸೇರೋದಿಲ್ಲ. ಯಾರು ಸೇರ್ತಾರೆ? ಆಗಿದ್ರೆ ಯಾರು ತಂದೆ ಚಿತ್ತವದಂತೆ ನಡೆದುಕೊಳ್ಳುತ್ತಾರೋ ಅವರೇ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವರು. ನಾವು ಅದನ್ನು ವಾಕ್ಯನ ತೆಗೆದುಕೊಳ್ಳೋಣ. ಮತ್ತಾಯನು ಬರೆದಂತಹ ಸುವಾರ್ತೆ 7ನೇ ಅಧ್ಯಾಯ 22ನೇ ವಚನದಿಂದ ನಾವು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ. 21ರಿಂದ ನಾವು ಓದೋಣ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರು ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ?
ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನ ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು. ಧರ್ಮವನ್ನ ಮೀರಿ ನಡೆಯುವವರೇ. ಯಾವುದು ಧರ್ಮಶಾಸ್ತ್ರ? ಧರ್ಮಶಾಸ್ತ್ರದಲ್ಲಿ ಏನದೆ? ಧರ್ಮಶಾಸ್ತ್ರವೆಲ್ಲವನ್ನ ನಾವು ನೋಡೋದಾದ್ರೆ ಅದು ಒಂದು ವಿಷಯದಲ್ಲಿ ಒಂದೇ ಪದದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅದು ಯಾವ ಪದ ಅಂತ ನಾವು ನೋಡೋದಾದ್ರೆ ಪ್ರೀತಿ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡ್ತೇವೆ, ನಿನ್ನ ಕರ್ತನಾದ, ಯಾವುದು ಮುಖ್ಯವಾದ ಆಜ್ಞೆ? ನಿನ್ನ ಕರ್ತನಾದ ದೇವರನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಮನಸ್ಸಿಂದಲೂ ಪ್ರೀತಿಸಬೇಕು, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ಇದಕ್ಕೆ ಸಮಾನದ ಮತ್ತೊಂದು ಆಜ್ಞೆ ಉಂಟು, ಅದೇನೆಂದ್ರೆ ನಿನ್ನನ್ನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ಈ ಆಜ್ಞೆಯು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಗ್ರಂಥಕ್ಕೂ ಆಧಾರವಾಗಿದೆ. ರೋಮಾಪುರದಲ್ಲಿ ಕೂಡ ನಾವು ನೋಡ್ತೇವೆ, ನಾವು ಪ್ರೀತಿ ಮಾಡುವವರಾದರೆ ಧರ್ಮಶಾಸ್ತ್ರವನ್ನ ಎಲ್ಲಾ ಧರ್ಮಶಾಸ್ತ್ರವನ್ನು ನಾನು ನೆರವೇರಿಸುವವರಾಗಿದ್ದೇವೆ. ಯಾವನಾದರೂ ಪ್ರೀತಿ ಉಳ್ಳವನಾದರೆ ಆತನು ಕರ್ತನ ನಾಮವನ್ನ ಅಲ್ಲಗೆಳೆಯುವುದಿಲ್ಲ, ಆತನನ್ನು ಮಾತ್ರ ಆರಾಧಿಸುವವನಾಗಿರ್ತಾನೆ. ಯಾರಾದರೂ ಪ್ರೀತಿ ಉಳ್ಳವನಾದರೆ ಆತನಿಗೆ ಬದಲಾಗಿ ವಿಗ್ರಹಗಳನ್ನ ಇಟ್ಟುಕೊಳ್ಳುವುದಿಲ್ಲ, ಅದಕ್ಕೆ ಅಡ್ಡ ಬೀಳುವುದಿಲ್ಲ, ಪೂಜೆ ಮಾಡೋದಿಲ್ಲ. ಆತನು ದೇವರನ್ನು ನಿಜವಾಗಿ ಪ್ರೀತಿಸುವವನಾದರೆ ಆತನು ಎಂದಿಗೂ ಕೂಡ ಆತನ ನಾಮವನ್ನು ಅಯೋಗ್ಯವಾದ ಕಾರ್ಯಗಳಿಗೆ ಎತ್ತುವುದಿಲ್ಲ. ಅವನು ನಿಜವಾಗಿ ದೇವರ ಮೇಲೆ ಪ್ರೀತಿ ಉಳ್ಳವನಾಗಿರುವುದಾದರೆ ಆತನು ಸಬ್ಬತ್ತಿನವನ್ನ ಆಚರಿಸುವ ಆತನಾಗಿದ್ದಾನೆ, ವಿಶ್ರಾಂತಿಯ ದಿನವನ್ನ ಕರ್ತನೊಂದಿಗೆ ಸಮಯ ಕಳೆಯುವವನಾಗಿದ್ದಾನೆ. ಆತನು ಪ್ರೀತಿ ಉಳ್ಳವನಾದರೆ ತಂದೆ ತಾಯಿಗಳನ್ನ ಸನ್ಮಾನಿಸ್ತಾನೆ, ನರಹತ್ಯೆ ಮಾಡುವುದಿಲ್ಲ, ವ್ಯಭಿಚಾರ ಮಾಡುವುದಿಲ್ಲ, ಕಳ್ಳತನ ಮಾಡುವುದಿಲ್ಲ, ಸುಳ್ಳ ಸಾಕ್ಷಿ ಹೇಳುವುದಿಲ್ಲ, ಮತ್ತೊಬ್ಬನ ಗಂಡಾಳು ಹೆಣ್ಣಾಳು ಎತ್ತು ಕತ್ತೆಗಳನ್ನ ಆತ ಆಶಿಸುವುದಿಲ್ಲ. ಹಾಗಿದ್ರೆ ಈ 10 ಆಜ್ಞೆಗಳು ಯಾವುದರೊಳಗಡೆ ಇದೆ ಅಂದ್ರೆ ಪ್ರೀತಿ ಅನ್ನೋ ಒಂದೇ ಆಜ್ಞೆ ಒಳಗಡೆ ಇದೆ. ಈ ಪ್ರೀತಿಯನ್ನ ಫಲವನ್ನು ನಾವು ಕೊಡಬೇಕೆಂದು ಕರ್ತನು ಬಯಸುವವನಾಗಿದ್ದಾನೆ. ಈ ಪ್ರೀತಿಯನ್ನೋ ಫಲ, ನಾವು ಈ ಫಲವನ್ನು ಕೊಡಲೇಬೇಕಾಗಿದೆ. ನಾವು ಹಾಗಿದ್ರೆ ಇಲ್ಲಿ ನಾವು ನೋಡಿದರೆ ಈ ರೀತಿಯಾದ ಫಲಗಳವೆ. ಮತ್ತು ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಂತೆ ಅಲ್ಲಿ ಒಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ನಾವು ತೆಗೆದುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ನಾವು ನಿರ್ದೋಷಿಗಳಾಗಿರ್ಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಂತೆ? ನಾವು ಫಲ ಕೊಡುವವರಾಗಬೇಕು, ಪ್ರೀತಿಯನ್ನೋ ಫಲವನ್ನು ನಾವು ಕೊಡುವವರಾಗಬೇಕು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಸರಿ, ದೋಷವಿಲ್ಲದವರಾಗಿರ್ಬೇಕಂತ ಹೇಳಲ್ಪಡ್ತಿದೆ. ತಂದೆ ದೋಷವಿಲ್ಲದವರಾಗಿರುವಂತೆ ನಾವು ದೋಷವಿಲ್ಲದವರಾಗಿರ್ಬೇಕಂತೆ. ಹಾಗಿದ್ರೆ ಹೇಗೆ ನಾವು ತಂದೆಯಂತೆ ನಾವು ದೋಷವಿಲ್ಲದವರಾಗಿರುವುದು ಹೇಗೆ ಅಂತೇಳಿ ನಾವು ನೋಡೋದಾದ್ರೆ ಬೈಬಲೇ ನನಗೆ ಅದು ಉತ್ತರ ಕೊಡ್ತದೆ. ತಂದೆ, ಅಲ್ಲಿ ಇಂದಿನ ವಾಕ್ಯಗಳನ್ನ ನೀವು ನೋಡ್ಬೋದು, 43ನೇ ವಾಕ್ಯದಿಂದ ನೀವು ಓದ್ತಾ ಬರೋದಾದ್ರೆ, ತಂದೆ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಎಲ್ಲರ ಮೇಲೆಯೂ ಮಳೆ ಸುರಿಸುವವನು, ಎಲ್ಲರ ಮೇಲೆಯೂ ಸೂರ್ಯನು ಮೂಡುವಂತೆ ಮಾಡುವ ಆತನಾಗಿದ್ದಾನೆ. ಹಾಗೆ ಮುಂದೆ ಆತ ಹೇಳ್ತಾನೆ, ನಾವು ವೈರಿಗಳನ್ನು ಪ್ರೀತಿಸ್ಬೇಕು, ಅವ್ರಿಗಾಗಿ ನಾವು ಪ್ರಾರ್ಥಿಸ್ಬೇಕು. ಪ್ರೀತಿಸುವವರನ್ನೇ ಪ್ರೀತಿಸಿದ್ರೆ ಯಾವ ಫಲವೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಹಾಗಿದ್ರೆ ನಾವೆಲ್ಲರನ್ನೂ ಪ್ರೀತಿಸಬೇಕಾಗಿದೆ. ಯಾರೂ ಕೂಡ ತಂದೆಯನ್ನ ದೂಷಿಸುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಕಾರಣ ಆತನು ಎಲ್ಲರನ್ನ ಪ್ರೀತಿಸುವ ಆತನಾಗಿದ್ದಾನೆ, ಎಲ್ಲರನ್ನ ಪ್ರೀತಿಸುವ ಆತನಾಗಿದ್ದಾನೆ. ಆತನು ಯೇಸು ಕ್ರಿಸ್ತನನ್ನು ಎಷ್ಟು ಪ್ರೀತಿಸಿದ್ದಾನೋ ಹಾಗೆ ಪ್ರತಿಯೊಬ್ಬೊಬ್ಬರನ್ನೂ ಆತನು ಅಷ್ಟೇ ಪ್ರೀತಿಸುವ ಆತನಾಗಿದ್ದಾನೆ. ಯಾರೂ ಕೂಡ ತಂದೆ ನಿನ್ನನ್ನು ಗಾಯಪಡಿಸಿದ್ದೀನಿ, ನನ್ನ ನೋವು ಮಾಡಿದೆ, ನನಗೆ ದ್ರೋಹ ಮಾಡಿದೆ ಅಂತ ಯಾರೂ ಕೂಡ ದೇವರಿಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲವೇ ಇಲ್ಲ. ಆತನು ಯಾವಾಗಲೂ ಕನಿಕರ ಉಳ್ಳವನೇ, ಆತನು ಯಾವಾಗಲೂ ದಯ ಉಳ್ಳವನೇ, ಆತನು ಯಾವಾಗಲೂ ದೀರ್ಘಶಾಂತನೇ, ನಂಬಿಗಸ್ತನೇ, ಪ್ರೀತಿ ಉಳ್ಳವನೇ. ಆತನು ಎಂದಿಗೂ ತನ್ನ ಗುಣಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವವನಲ್ಲವೇ ಅಲ್ಲ. ಹಾಗಿರುವುದರಿಂದ ಪ್ರಿಯರೇ, ನಾವು ಆತನಂತೆ ಪ್ರೀತಿಸಬೇಕೆಂದು ಬೈಬಲ್ ಹೇಳ್ತದೆ. ಅದನ್ನೇ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನ ಹೀಗೆ ಹೇಳ್ತದೆ. ನಾವು ಅದನ್ನು ತೆಗೆದುಕೊಳ್ಳೋಣ. 4ನೇ ವಚನ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಸೊ ಹೇಗೆಂದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಪ್ರೀತಿಯಲ್ಲಿ ನಡೆಯಬೇಕಂತ ಹೇಳಿಯೇ ದೇವರು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆಯೇ ಆರಿಸಿಕೊಂಡಿದ್ದಾರೆ. ನಾವು ಯಾವಾಗ ಪ್ರೀತಿಯಲ್ಲಿ ನಡೆಯುತ್ತೇವೋ ಆಗಲೇ ನಾವು ಪರಿಶುದ್ಧರು, ಆಗಲೇ ನಾವು ದೋಷವಿಲ್ಲದವರು ಆಗಿದ್ದೇವೆ. ನಾವು ದೋಷವಿಲ್ಲದವರಾಗಿರ್ಬೇಕಂದ್ರೆ ನಾವು ಮತ್ತೊಬ್ಬರನ್ನು ನಾವು ಪ್ರೀತಿಸಬೇಕು. ಇದನ್ನೇ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿಯೂ ಸಹ ನಾವು ನೋಡ್ತೇವೆ.
12, 13, 14 ವಚನಗಳ ನಾವು ನೋಡುವಂಥ ವಿಷಯ ಅದೇ ಆಗಿದೆ. ಅಲ್ಲಿಗೆ ಸಹ ಏನು ನಾವು ನೋಡ್ತೀವಿ ಅಂತ ಹೇಳಿದ್ರೆ ನಾವು ತೆಗೆದುಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನದಿಂದ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಎಲ್ಲರ ಸಂಗಡ ಸಮಾಧಾನದಿಂದಿರ್ಬೇಕಂತೆ, ಎಲ್ಲರನ್ನ ನಾವು ಪ್ರೀತಿಸಬೇಕಂತೆ. ಆಗ ಮಾತ್ರ ನಾವು ಪರಿಶುದ್ಧತೆಯನ್ನು ಹೊಂದ್ತೇವೆ. ಎಲ್ಲರ ಜೊತೆ ಸಮಾಧಾನದಿಂದಿರುವಾಗ ನಾವು ಪರಿಶುದ್ಧತೆ ಹೊಂದಿಕೊಳ್ತೇವೆ. ಸಮಾಧಾನ ಇರುವುದು ಪ್ರೀತಿ ಇರುವಾಗಲೇ, ಪ್ರೀತಿಯನ್ನು ಫಲ ಇದ್ದಾಗಲೇ ಸಮಾಧಾನ. ನಾವು ಪ್ರೀತಿ ಉಳ್ಳವರಾಗಬೇಕು. ಮೊದಲನೇದಾಗಿ ನಾವು ದೇವರನ್ನು ಪ್ರೀತಿಸಬೇಕು. ಎರಡನೇದಾಗಿ ನಮ್ಮ ನೆರೆಯವರನ್ನು ಅಥವಾ ನಾವು ನಮ್ಮ ನಮ್ಮ ಕುಟುಂಬವನ್ನು ಪ್ರೀತಿಸಬೇಕು. ಕುಟುಂಬ ಅಂತ ಅನ್ನುವಾಗ ನಮ್ಮ ಆತ್ಮಿಕ ಕುಟುಂಬ, ನಮ್ಮ ಶಾರೀರಿಕ ಕುಟುಂಬವೂ ಸಹ. ಮೂರನೇದಾಗಿ ನಮ್ಮ ನೆರೆಯವರನ್ನು ನಾವು ಪ್ರೀತಿಸಬೇಕಾಗಿದೆ. ಇದು ತುಂಬ ಮುಖ್ಯ. ಇದು ತುಂಬ ಮುಖ್ಯ. ನಾವು ಯಾವಾಗ ಈ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಳ್ತೇವೋ ಆಗಲೇ ನಾವು ಶತ್ರುವಿಗೆ ನಮ್ಮನ್ನು ತೆರೆದುಕೊಳ್ಳುವವರಾಗಿದ್ದೇವೆ. ಅದಕ್ಕೆ 1ನೇ ಯೋಹಾನನ ಪತ್ರಿಕೆಯಲ್ಲಿ ನೋಡೋದಾದರೆ ತಿರುಗಿ ನೋಡುವಂಥ ಒಂದು ವಿಷಯ, ಅನ್ಯೋನ್ಯತೆಯಲ್ಲಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ. ಅನ್ಯೋನ್ಯತೆಯಲ್ಲಿ ಇಲ್ಲದವನು ಅಥವಾ ಕತ್ತಲೆಯಲ್ಲಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಆತನು ಸೈತಾನನ ಮಗನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಆತನಲ್ಲಿ ನಿತ್ಯ ಜೀವಲ್ಲ ಎಂಬುದಾಗಿ ಬರೆಯಲ್ಪಟ್ಟದೆ. ನೀವು ನೋಡೋದಾದ್ರೆ ಅನೇಕ ವಿಚಾರಗಳು 1ನೇ ಯೋಹಾನ ಪುಸ್ತಕದ 1ನೇ ಯೋಹಾನನ ಪತ್ರಿಕೆಯಲ್ಲಿ ಯೋಹಾನನು ಅದನ್ನು ಬರೆದಿರುವುದನ್ನು ನಾವು ಕಾಣ್ತೇವೆ. ಪ್ರೀತಿ 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 ಪ್ರೀತಿ. ಈತ ಪ್ರೀತಿಯ ಶಿಷ್ಯನಾಗಿರೋದ್ರಿಂದ ಪ್ರೀತಿಯ ಅನೇಕ ಪ್ರಕಟಣೆಗಳನ್ನ ಆತನು ಬರೆಯುವುದನ್ನು ನಾವು ಕಾಣ್ತೇವೆ ಪ್ರೇರೆ. ಹಾಗಿದ್ರೆ ಪ್ರೀತಿಯನ್ನು ಫಲವನ್ನು ನಾವು ಕೊಡಬೇಕಾಗಿದೆ. ಪ್ರೀತಿಯನ್ನು ಫಲ ಕಡೆಗೆ ನಿಲ್ಲುವುದು ಪ್ರೀತಿಯೇ. 1ನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಪ್ರೀತಿಯ ಅವಶ್ಯಕತೆ, ಪ್ರೀತಿಯ ಗುಣಸ್ವಭಾವಗಳು, ಪ್ರೀತಿ ಶಾಶ್ವತವಾದದ್ದು ಅನ್ನೋದನ್ನು 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರೀತಿಯ ಅನೇಕ ಗುಣಗಳನ್ನ ಒಳಗೊಂಡಿದೆ. ಸೊ ಈ ರೀತಿಯಾದ ಪ್ರೀತಿಯ ಫಲವನ್ನು ನಾವು ಕೊಡಬೇಕಾಗಿದೆ. ಪ್ರೀತಿಯನ್ನು ಫಲವನ್ನು ನಾವು ಕೊಡಬೇಕಾಗಿದೆ. ಅದು ಎಲ್ಲಿವರೆಗೂ ನಾವು ಕೊಡಬೇಕು? ಅದು ಕಡೆಯವರೆಗೂ ನಿಲ್ಲಬೇಕಾಗಿದೆ. ನಿಲ್ಲುವ ಪ್ರೀತಿಯನ್ನು ನಾವು ಕೊಡಬೇಕು. ನಾನು ಈ ಲೋಕ ಬಿಟ್ಟು ಹೋದ್ರೂ ಕೂಡ ನಾನು ತೋರಿಸಿದ ಪ್ರೀತಿ ನಿಲ್ಲಬೇಕಲ್ಲ. ನಾನು ಗೆದ್ದಂಥ ಆತ್ಮಗಳು ನಿಲ್ಲಬೇಕಲ್ಲ. ನಾನು ಮಾಡಿದ ಸೇವೆ ನಿಲ್ಲಬೇಕಲ್ಲ. ಅದನ್ನೇ ಕರ್ತ ನಮಗೆ ಹೇಳ್ತಿದ್ದಾನೆ ಪ್ರಿಯರೇ. ಸೊ ಹಾಗಿದ್ರೆ ನಾವು ಪ್ರೀತಿ ಮಾಡುವವರಾಗಬೇಕು. ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಿಟ್ಟುಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತ ನಮಗೆ ಕೃಪೆ ಕೊಡು ಸ್ವಾಮಿ. ಅಪ್ಪ, ನಮಗೆ ಸಹಾಯ ಮಾಡು. ನಿನ್ನ ಪ್ರೀತಿ ಅನ್ನುವಂಥ ಹೊರತೆ ನಮ್ಮ ಒಳಗಡೆಯಿಂದ ಒಕ್ಕಲಿಯಪ್ಪ. ಪ್ರೀತಿ ಅನ್ನುವಂಥ ಫಲವನ್ನು ನಾವು ಕೊಡುವವರಾಗಲಿ. ಹೌದಪ್ಪ, ಒಣನೆಲವನ್ನು ಕರ್ತನೆ, ಆ ಒಂದು ಕರ್ತನೆ ಸಮುದ್ರವನ್ನು ಬೇರ್ಪಡಿಸಿ ಅದಕ್ಕೆ ಹೆಸರನ್ನು ಇಟ್ಟು ಕರ್ತನೆ ಅಪ್ಪ ಆ ಫಲ ಕೊಡಬೇಕೆಂದು ಬಯಸಿದ ಕರ್ತನೇನಾಗಿದೆಯಲ್ಲ. ನಾವು ಯವನಾವಸ್ಥಕ್ಕೆ ಬಂದಿರುವುದಾದರೆ ಫಲ ಕೊಡುವವರಾಗಿ ನಾವು ಮಾರ್ಪಡಬೇಕಲ್ಲ. ಕರ್ತನೇ ಸಹಾಯ ಮಾಡು. ಕರ್ತನೇ ಸಹಾಯ ಮಾಡು. ಇನ್ನು ಕರ್ತನೆ ಶಿಶುಗಳಂತೆಯೋ ಅಥವಾ ನಾವಿನ್ನೂ ಮಕ್ಕಳಂತೆಯೋ ಇರದೆ ನಾವು ಯೌವನರಾಗಿ ಯೌವನವುಳ್ಳವರಾಗಿ ನಾವು ಫಲ ಕೊಡುವವರಾಗುವುದಕ್ಕೆ ಸಹಾಯ ಮಾಡು. ನೀನು ಬಯಸುವಷ್ಟು ಫಲ ಕರ್ತನೆ. ಹೌದಪ್ಪ, ನಮಗೆ ನೀವು ಕೊಟ್ಟಂತ ಆ ನಂಬಿಕೆ ಪ್ರಮಾಣಕ್ಕೆ ತಕ್ಕ ಫಲ, ನಮಗೆ ಕೊಟ್ಟ ಸಾಮರ್ಥ್ಯಕ್ಕೆ ತಕ್ಕ ಫಲವನ್ನು ನಾವು ಕೊಡುವವರಾಗಲಿ. ನಮ್ಮನ್ನು ಬಲಪಡಿಸ್ರಿ ಸ್ವಾಮಿ. ಕರ್ತನೆ, ದೇವ ಜನರು ಪ್ರತಿಯೊಬ್ಬೊಬ್ಬರೂ ಫಲ ಕೊಟ್ಟು ನಿನ್ನನ್ನು ಮಹಿಮೆ ಪಡಿಸಲಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.